ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತರ. ಆತ್ಮೀಯರೇ, ಕಾಂತರಾಜ್ ವರದಿ ಬಂತು. ಅದರ ಜೊತೆಗೆ ಕೆ ಜಯಪ್ರಕಾಶ್ ಹೆಗಡೆ ಅವರ ಅನಾಲಿಸಿಸು, ಅದರ ಮೇಲೆ ಮತ್ತೊಂದು ವರದಿ ಎಲ್ಲ ತಯಾರಾಗ್ತಾ ಇದ್ದಾವೆ. ಈ ಒಂದು ಸೆನ್ಸಸ್ನಿಂದಾಗ ನಾವು ಏನೋ ಅನ್ಬೋದು, ಜಾತಿ ಗಣತಿ ಅಲ್ಲ ಅನ್ಬೋದು, ಹೌದು ಅನ್ಬೋದು, ಮತ್ತೇನೋ ಅನ್ಬೋದು. ಆದರೆ ಒಂದು ಕ್ಲಿಯರ್ ಆಗ್ತಾ ಇದೆ ಇಲ್ಲೇ ಪೂರ್ತಿಯಾಗಿ, ಇದು ಈ ಒಂದು ನೆಲಮಟ್ಟದಲ್ಲೇ ವಾಸ್ತವದಲ್ಲೇ ಇಲ್ಲಿವರೆಗೆ ಏನು ಡಾಮಿನೆಂಟ್ ಕಾಸ್ಟ್ ಇದ್ದವು, ಉದಾಹರಣೆಗೆ ಲಿಂಗಾಯತ್ ಇರ್ಬೋದು, ಒಕ್ಕಲಿಗರು ಇರ್ಬೋದು, ಮತ್ತು ಮೇಲ್ಜಾತಿನೂ ಬೇರೆ ಬೇರೆ ಜಾತಿಯವರು ಇರ್ಬೋದು, ಅವರ ಒಂದು ಪವರ್ ಹೆಚ್ಚಿತ್ತು, ಅವರ ಶಕ್ತಿ ಇತ್ತು, ಅವ್ರ ಜನ ಹೆಚ್ಚಿದ್ದಾರೆ ಅನ್ನುವಂಥ ಒಂದು ಏನೋ ಭಾವನೆ ಇರ್ತಾರೆ. ಅದಕ್ಕೆ ಈ ಸಲ ಸ್ವಲ್ಪ ಪೆಟ್ಟು ಬಿದ್ದಂಗೆ ಅನ್ನಿಸ್ತಾ ಇದೆ ಅಂತ. ಇವತ್ತು ವೈಜ್ಞಾನಿಕ ಅನ್ನಲಿ ಏನೂ ಅನ್ನಲಿ ನಮ್ಮ ಸರ್ವೆ ಮಾಡೋದಕ್ಕೆ ಇನ್ನೊಂದು 10-20 ಲಕ್ಷ ಜನ ಹೆಚ್ಚಾಗಲಿ ಕಡಿಮೆ ಆಗಲಿ, ಆದರೆ ಅದರ್ಸ್ ಅಂದ್ರೆ ಅದರ್ ಬ್ಯಾಕ್ವರ್ಡ್ಸ್ ಅಂದ್ರೆ ಹಿಂದುಳಿದ ಇತರೆ ಹಿಂದುಳಿದ ಜನ ಮತ್ತು SC ST ಇವರಲ್ಲೇ ಇವತ್ತೊಂದು ಆತ್ಮವಿಶ್ವಾಸ ಮೂಡಲಿಕ್ಕಾಯಿತು. ಗ್ರಾಸ್ ರೂಟ್ದಲ್ಲಿ, ಅತ್ಯಂತ ತಳಮಟ್ಟದಲ್ಲಿ, ಇಲ್ಲಪ್ಪ ನಾವು ಇದ್ದೀವಿ, ಇಲ್ಲಿ ಪ್ರಶ್ನೆ ಮಾಡೋರು ಇದ್ದೀರಿ, ನಾವು ಮನಸ್ಸು ಮಾಡಿದರೆ ನಾವು ಇದರಿಂದ ಅವ್ರ ರಾಜ್ಯವನ್ನು ಆಳಬಹುದು ಅನ್ನುವಂಥ ವಿಶ್ವಾಸ ಆ ಜನರಲ್ಲಿ ಮೂಡುವಂಥ ಕೆಲಸವನ್ನು ಈ ಸಲ ನಮ್ಮ ಸಿದ್ದರಾಮಯ್ಯವರು ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಅನ್ನಿಸ್ತದೆ. ಯಾಕಂದರೆ ಇದನ್ನು ಏನಾದರೂ ಮಾಡಿ ಶತಾಯಗತಾಯ ಮಾಡಿ ಹೈಯರ್ ಕಾಸ್ಟ್ ಜನ ಅಥವಾ ನಾಯಕರು ಇದನ್ನು ಮೂರು ಗುಂಪು ಮಾಡಬೇಕು ಅಂತ ಪ್ರಯತ್ನ ಮಾಡೋದ್ರಲ್ಲೇ ಒಂದು ರೀತಿಯಲ್ಲ ಹಲವು ರೀತಿಯಾಗಿ ಈ ಒಂದು ಸರ್ವೆಯನ್ನು ಮಾಡಿಸುವಂಥ ಪ್ರಯತ್ನವನ್ನು ಖಾಸಗಿಯಾಗಿ ಇನ್ನುಳಿದ ಕಡೆ ಅದರಲ್ಲಿ ನಮಗೆ ವೋಟರ್ ಲಿಸ್ಟ್ ಅಂತ ನಮ್ಮ ಕೈಲಿರುವಂಥದ್ದು ಅವರೆಲ್ಲ ಅದ್ರ ಎಷ್ಟು ಜನ ಇದ್ದಾರಾ ಏನು ಒಂದು ಹೆಚ್ಚು ಕಡಿಮೆ ಇರ್ಬೋದು, 10-20 ಲಕ್ಷ ಹೆಚ್ಚು ಕಡಿಮೆ ಆಗ್ಬೋದು, ಇಲ್ಲ ಅಂತ ರಾಜ್ಯ ಮಟ್ಟದಲ್ಲ 6-7 ಕೋಟಿ ಜನ ಇದ್ದಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಈ ವೋಟರ್ ಲಿಸ್ಟ್ನಿಂದನೂ ಸರ್ವೆ ಮಾಡಿಸಿದ್ದಾರೆ. ಜೊತೆಗೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರ ಮೂಲಕವೂ ಸರ್ವೆ ಆಗಿದೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಇವತ್ತು ಏನು ಇಲ್ಲಿವರೆಗೆ ಡಾಮಿನೆಂಟ್ ಕಾಸ್ಟ್ಗಳಿದ್ದು